ಆನಂದ್ ಇವತ್ತು ನಮ್ಮ ನಿಮ್ಮ ನಡುವೆ ಇಲ್ಲ ಅಂತ ನಂಬೋಕೆ ಆಗ್ತಾ ಇಲ್ಲ. ಮೇಧಾವಿ ಆನಂದ್ ಆತ್ಮಕ್ಕೆ ಶಾಂತಿ ಕೋರೋಣ. Okay, let us disperse. Hello? Hello, Somana? Congrats. ಬೆಳಗ್ಗೆ ಪೇಪರ್ ಅಲ್ಲಿ ನೋಡಿದೆ ನೀವು ಅವಾರ್ಡ್ ತೊಳ್ತಿರೋ ಫೋಟೋನ. Thank you. ಎಲ್ಲ ನಿಮ್ಮಂತ ಸ್ನೇಹಿತರ ಅಭಿಮಾನ. ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತೀರಾ. ಯಾವಾಗ ಬರ್ತೀರಾ ಮನೆ ಕಡೆ? I am Circle Inspector Jaisimha. He is Suryakant Patil. Yes, I. ಸರ್ ಅರ್ಜೆಂಟ್ ಸ್ಟಾಫ್ ಮೀಟಿಂಗ್ ಇದೆ, 1 hour ಬಿಟ್ಟು ಬನ್ನಿ. ಓಕೆ ಸರ, ಈ ಕಾಕಿ ಕಂಡ್ರೆ ಕೌಡಿ ಬೆಲೆ ನಿಲ್ವಲ್ರಿ? ಹೋಗ್ಲಿ ಬಿಡ್ರಿ. ಪಾಟೀಲ್ ಸರ, ಅಂಗಡಿಗೆ ಹೋಗೊಂದು ಇಂಡಿಯಾ ಟುಡೇ ಮ್ಯಾಗಝಿನ್ ತಗೊಂಬನ್ರಿ. ಆತ್ರಿ. ರೇ ಬನ್ರಿ, ಇಲ್ಲಿ ಕಾಸಿದೇನ್ರಿ? ಕಾಸು ಯಾಕೆ ಸರ್? ಕಾಕಿ ಅದಲ್ರಿ. ಥೂ ನಿಮ್ಮನ್ನ ಮರ್ಯಾದೆ ತೆಗಿತೀರಲ್ರಿ. ತಗೊಳ್ರಿ. ತಗೋರಿ. ಪಾಟೀಲ್ರೆ ಸರ, ದುಡ್ಡು ಕೊಡ್ರಿ. ಯಾವ ದುಡ್ಡು ಸರ? ರೇ ನೀವ್ ಅಂಗಡಿಯವನು ದುಡ್ಡು ಕೊಟ್ಟಿಲ್ಲ, ನನಗೆ ಗೊತ್ತು. ನಾನ್ ನಿಮ್ ಸೀನಿಯರ್ ಕಣ್ರಿ. ಕೊಡ್ರಿ. ತಗೊಳ್ರಿ ತಗ. ಥ್ಯಾಂಕ್ ಯು. ಎಲ್ಲಾ ಕೇಸು ಕೈಜಾರ್ ಹೋಗ್ಲಿಕ್ಕತ್ತೇವ, ಹೋಗ್ಲಿ. ಆದ್ರ ಸೋಮ್ ಸುಂದರ ಕೇಸ್ ಮಾತ್ರ ನಾನ್ ಬಿಡಂಗಿಲ್ಲ. ಸೋಮು ಅಂದ್ರ ಸೋಮ್ ಸುಂದ್ರನ. ಮಿಸ್ಟರ್ ಆನಂದ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ನೋಡಿದ್ಯಾ ಹೆಂಗ ಅವಾರ್ಡ್ ತಗೊಂಡ್ಬಿಟ್ಟೆ? ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ? ನಾನು ಅದೇ ಫಂಕ್ಷನ್ ಹೊರಟಿದ್ದೀನಿ. ನಿನ್ ಬಣ್ಣ ಏನು ಅಂತ ಎಲ್ರ ಮುಂದೆ ಬಯಲ್ ಮಾಡ್ತೀನಿ. You can't do anything. The law is on my side. No, the law is on my side. Yes. ಏನ್ರಿ ಆಕಾಶ ನೋಡ್ತಾ ನಿಂತ್ಬಿಟ್ರಿ? ಬರ್ರಿ ಸರ, ಬರ್ರಿ. ಕೂರ್. ಹೇಳಿಪ್ಪ, ನನ್ನಿಂದ ಏನಾಗ್ಬೇಕು? ಸರ್, ಆನಂದ್ ನಿಮ್ ಜೊತೆ ಕೆಲಸ ಮಾಡ್ತಿದ್ರಲ್ಲ, ಅದಕ್ಕೆ ಅವ್ರ ಬಗ್ಗೆ ಹೆಚ್ಚಿನ ವಿಷಯ ಗೊತ್ತಿರೋರು. ಹೌದಪ್ಪ, ಕೆಲಸ ಮಾಡ್ತಾ ಇದ್ರು. ಹಲೋ ಯಂಗ್ ಮ್ಯಾನ್. ಓ ಹಲೋ ಸರ್. ಸೇರಿ 2 ದಿನ ಆಗಿಲ್ಲ, ಆಗಲೇ ಕೆಲಸ ಮುಳುಗ್ಬಿಟ್ರಾ? ಹಲೋ, 1:30 ಊಟದ ಟೈಮು. ಪಕ್ಕದಲ್ಲಿ ಒಳ್ಳೆ ಆಂಧ್ರ ಹೋಟ್ಲ್ ಇದೆ, ಬನ್ನಿ ಊಟ ಮಾಡೋಣ. ಕೆಲಸ ಇದ್ದೇ ಇರುತ್ತೆ. ನೀವು ಹೊಟ್ಟು ಬನ್ನಿ ಸರ್, ನನಗೆ ಇಲ್ಲೇ ಇದೆ. ಹೆಂಡತಿ ಊಟ ಕಳಿಸಿದ್ದಾರೆ. ವಾಸನೆ ಘಮಘಮ ಅಂತ ಇದೆ. ವಾಟ್ ಎ ಲಕ್ಕಿ ಮ್ಯಾನ್ ಐಸೆ. ಥ್ಯಾಂಕ್ ಯು ಸರ್. ನಾಳೆ ದೊಡ್ಡ ಕ್ಯಾರಿಯಲ್ಲಿ ಕಳ್ಸಕ್ಕೆ ಹೇಳಿ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಓಕೆ ಸರ್. ಸಂಡಿಗೆ ತಿಂತ ಸ್ಯಾಟಲೈಟ್ ತಿರಿ ಡಿಸ್ಕಸ್ ಮಾಡೋಣ. ಓಕೆ ಸರ್. ನಾನು ಆನಂದ್ ಒಬ್ಬರನ್ನೊಬ್ರು ತುಂಬಾನೇ ಹಚ್ಕೊಂಡಿದ್ವಿ. ಮತ್ತೆ ನಿಮ್ಮಿಬ್ಬರಿಗೂ ಆಗಾಗ ಜೋರಾಗಿ ಜಗಳ ಆಗ್ತಿತ್ತು ಅಂತ ಈ ವಿಷಯ ನಿಮ್ಗೆ ಯಾರು ಹೇಳಿದ್ರು? ಓಕೆ ಬಿಡಿ, ನಿಮ್ ಕೆಲಸನೇ ಸಂಶಯ ಪಡೋದಲ್ವಾ? ಏನ್ ಸರ್ ಇದು? ಈ ಡಾಕ್ಯುಮೆಂಟ್ಸ್ ನಲ್ಲೆಲ್ಲ ನನ್ನ ಹೆಸರು ಬಂದ ನಿಮ್ಮ ಹೆಸರು ಹಾಕೊಂಡಿದ್ದೀರಾ? ಮಿಸ್ಟರ್ ಆನಂದ್, ಸಿಟ್ ಡೌನ್, ಕೂತ್ಕೊಳ್ಳಿ. ಅದು ಬರೀ ಫಾರ್ಮಾಲಿಟಿ, ಏನು ಹೆದರಬೇಡಿ, ಸೈನ್ ಮಾಡಿ. ಸರ್, ರಿಮೋಟ್ ಆಪರೇಟೆಡ್ ವೆಹಿಕಲ್ ನ ಕಂಡಿಡಿದವನು ನಾನು. ಅದೇ ಪೇಟೆಂಟ್ ನಿಮ್ಮ ಹೆಸರು ಹಾಕೋತೀರಾ? ಮೂಲಭೂತ ಐಡಿಯಾ ನಿಮ್ದಾಗಿರ್ಬೋದಪ್ಪ. ಸರ್, ಕೊನೆ ಡ್ರಾಯಿಂಗ್ ಪ್ರೋಟೋಟೈಪ್ ನಾನೇ ಅಲ್ವಾ ಸರ್ ಮಾಡಿದ್ದು? ಫಂಡ್ಸ್ ಕೊಡ್ತಿದ್ದು ಯಾರು? ಸರ್, ನೀವು ದುಡ್ಡು ಕೊಟ್ಟಿರ್ಬೋದು, ಆದ್ರೆ ಐಡಿಯಾ ನಂದು. ಪೇಟೆಂಟ್ ಇರೋದು ಐಡಿಯಾಗೆ, ದುಡ್ಡುಗಲ್ಲ. ಆನಂದ್, ಡೋಂಟ್ ಗೆಟ್ ಎಕ್ಸೈಟೆಡ್. ಸರ್ಕಾರಕ್ಕೆ ನನ್ನ ಹೆಸರು ಮಾತ್ರ ಗೊತ್ತಿರೋದಪ್ಪ. ನೀನು ಬೊಬ್ಬೆ ಹೊಡೆದ್ರೆ ಯಾರು ನಂಬ್ತಾರೆ? ಸರ್, ಈ ಪ್ರಾಜೆಕ್ಟ್ ನನ್ ಮಗು ಸರ್. ಮಕ್ಕಳೆಲ್ಲ ಕಡೆ ಹುಟ್ಟುತ್ತವೆ, ಆದ್ರೆ ಅದು ಹೆಸರು ಮನೇಲಿ ಹುಟ್ಟಿದ್ರೇನೆ ಅದಕ್ಕೊಂದು ಬೆಲೆ. ಏನ್ ಸರ್ ಮಾತಾಡ್ತಾ ಇದೀರಾ? ವಾಟ್ ಯು ಮೀನ್ ಬೈ ಸ್ಟೇಟ್ಮೆಂಟ್ ಲೈಕ್ ದಟ್? ಐ ಮೀನ್, ಹೆಸರು ಮಾಡದಿರೋನು ಏನೇ ಮಾಡಿದ್ರು ಕಾಡಲ್ಲಿ ಬಾಯ್ ಪಡ್ಕೊಂಡಂಗೆ. ಅಟ್ಲೀಸ್ಟ್ ನಿನ್ ಟ್ಯಾಲೆಂಟು ನನ್ನ ಮೂಲಕನಾದ್ರೂ ಬೆಳಕಿಗೆ ಬರ್ತಾ ಇತ್ತಲ್ಲ, ಅದಕ್ಕೆ ಸಂತೋಷ ಪಡು. ಬಿ ಹ್ಯಾಪಿ. ಸರ್, ನನ್ನ ಹಕ್ಕಿಗೆ ಏನಾರು ಅನ್ಯಾಯ ಆದ್ರೆ ನಾನು ಸುಮ್ಮನಿರಲ್ಲ. ಎಲ್ರಿಗೂ ನಿಜ ಏನು ಅಂತ ಹೇಳ್ಬಿಡ್ತೀನಿ. ಏಯ್, ಏನಾದ್ರೂ ಮಾಡ್ಕೋ, ಆದ್ರೆ ನನ್ನ ಹೆಸರು ಧಕ್ಕೆ ಬಂದ್ರೆ ನಿನ್ ಹೆಣ ಬಿಡುತ್ತೆ. ಎದುರಿಸ್ತೀರೇನ್ರಿ? ಹೌದು, ಅಂತ ಪರಿಸ್ಥಿತಿ ಬಂದ್ರೆ ನಾನು ಕೊಲೆ ಮಾಡ್ಕೋ ಹೆಸರನ್ನಲ್ಲ. ಡ್ಯಾಮ್ ಯು.
ಅಂತೂ ಹೇಳ್ದಂಗೆ ಮಾಡ್ಬಿಟ್ರಿ. ಯಾರು ಇವರು? ಪಿಕ್ ಪಾಕೆಟರ್ ಹತ್ರ ಮಾಮೂಲಿ ಕೇಳತ್ರ ನನ್ ಕೇಳ್ತಾ ಇದ್ದಾರೆ. ಪ್ರೊಫೆಷನಲ್ ಏನ್ ಕಾಣುತ್ತೆ? ಇಲ್ಲ ಸರ್, ಪರ್ಮನೆಂಟ್ ಆಗಿದೆ ರೀ. ಸುಮ್ನೆ ರೀ, ಯಾಕೆಂದ್ರೆ ಡೌಟ್ ಕ್ಲಿಯರ್ ಆದ್ರೆ ಒಂಥರ ರಿಲೀಫ್ ಅಲ್ವಾ? ಸರಿಪ್ಪ, ಅದೇನ್ ಕೇಳ್ತಾರೋ ಕೇಳಿ. ಮರ್ಡರ್ ಟೈಮಲ್ಲಿ ನಡೆದ ಅವಾರ್ಡ್ ಫಂಕ್ಷನ್ಗೆ ನೀವು ಲೇಟ್ ಆಗಿ ಬಂದ್ರಂತಲ್ಲ ಸರ್? ನೋಡಿ, ನಾನು ಡಯಾಬಿಟಿಕ್ ಪೇಷಂಟ್. ಡಾಕ್ಟರ್ ಡೇವಿಡ್ ಹತ್ರ ಅಶೋಕ ಹೋಟೆಲ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ. ಡೀಟೇಲ್ ಚೆಕಪ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದು. ಅವಾರ್ಡ್ಗಿಂತ ಆರೋಗ್ಯ ಮುಖ್ಯ. ಅದನ್ನ ಮುಗಿಸ್ಕೊಂಬರೋ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಆನಂದ್ ಮಾಡಿ ಸಂಶೋಧನೆ ಫಲದ ಅವಾರ್ಡ್ ನ ನೀವು ತಗೊಂಡು ಅನುಭವಿಸಿದೀರಿ ಅಂತ. ಓ, ಆ ಚಾಡಿ ಚಂದ್ರಪ್ಪ ನಿಮ್ಗೆ ಹೇಳಿದ್ದೇನೆ ಅಂತ ಕಾಣಿಸುತ್ತೆ. ನೋಡಿ, ಆನಂದ್ ಸಂಶೋಧನೆಗೂ ನನಗೆ ಸಿಕ್ಕಿರೋ ಅವಾರ್ಡ್ಗೂ ಯಾವ ಸಂಬಂಧನೂ ಇಲ್ಲ. ಬೇಕಾದ್ರೆ ವಿಚಾರಿಸಿ. ಎನಿ ಮೋರ್ ಕ್ವಶನ್ಸ್? ಆ ಹೆಣದ ಹತ್ರ ನಿಮ್ಮ ಹೆಸರಿತ್ತಲ್ಲ? ಮಿಸ್ಟರ್ ಸಿಂಹ, ಇವ್ರು ಮಾತಾಡಿದ್ರೆ ನಂಗೆ ತುಂಬಾ ಸಿಟ್ಟು ಬರ್ತದೆ. ನಂಗೆ ಯಾಕೋ ಡೌಟ್ ರೀ, ಇವ್ರಿಗಿನ್ನೂ ಪರ್ಮನೆಂಟ್ ಆಗಿಲ್ಲ. ಇನ್ನೊಂದ್ಸಲ ಪ್ರೊಫೆಸರ್ ಕೋರ್ಸ್ ಕಳಿಸ್ರಿ. ಇಲ್ಲ ಸರ್, ಪರ್ಮನೆಂಟ್ ಆಗಿದೆ, ಸುಮ್ನಿರ್ರಿ. ನಾನು ಆ ಮರ್ಡರ್ ಸ್ಪಾಟ್ ನೋಡಿದ್ನಲ್ಲ, ಅಲ್ಲೇನೋ SONU ಅಂತ ಬರೆದಿದ್ದಾಗಿತ್ತು ಅಲ್ವಾ? SONU ನಾ? ನಾನು SOMU ಅನ್ಕೊಬಿಟ್ಟಲ್ಲ ಸರ್. ಸೋನು ಸೋಮು. ಸೋನು ಅಂದ್ರೆ ಯಾರು ಸರ? ಸೋನು ಆನಂದ್ ಜೊತೆ ಇದೇ ಲ್ಯಾಬಲ್ ಕೆಲಸ ಮಾಡ್ತಾ ಇದ್ಲು. ಅವ್ರ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು. ನಾವೀಗ ಅವ್ರನ್ನ ನೋಡ್ಬೋದಾ? ಅವಳಿಗೆ ಇಲ್ಲಿಲ್ಲ, ಆನಂದ್ ಜೊತೆನೆ ಅವಳು ಕೆಲ್ಸಕ್ಕೆ ರಿಸೈನ್ ಮಾಡಿದ್ಲು. ಆನಂದ್ ರಿಸೈನ್ ಮಾಡಿದ್ಮೇಲೆ ಏನ್ ಮಾಡ್ತಿದ್ರು ಸರ್? ಸ್ಪ್ಲಾಶ್ ಅನ್ನೋ ಕಂಪ್ನಿಗೆ ಅಡ್ವೈಸರ್ ಆಗಿದ್ರು. ಸೋನು ಅವರ ಅಡ್ರೆಸ್ ಗೊತ್ತಾ ಸರ್? ಅವಳ ಅಡ್ರೆಸ್ ತಿಳ್ಕೊಂಡು ನಾನೇನ್ರಿ ಮಾಡ್ಲಿ? ಓಕೆ ಸರ್. ಓಕೆ, ಸಾರಿ, ನಿಮಗೆ ತುಂಬಾ ತೊಂದರೆ ಕೊಟ್ವಿ. ರೈಟ್. ನೀನ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಿನ್ ಹಣೆಗೆ ಈ ಬೊಟ್ಟು ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ. ಯು ಲುಕ್ ಗಾರ್ಜಿಯಸ್. ಭಾರತಿ, ಆನಂದನಿಗೆ ಸಂಬಂಧಪಟ್ಟ ಹಾಗೆ ಕರ್ಮಾದಿ ಎಲ್ಲ ಮುಗ್ದೋಯ್ತಲ್ಲಮ್ಮ. ನೀನು ಈ ಮನೆಯಲ್ಲಿ ಇದ್ಕೊಂಡು ಏನ್ ಮಾಡ್ತೀಯಾ? ನೋಡು, ನೀನ್ ಇಲ್ಲಿದ್ದಷ್ಟು ನಿನ್ ದುಃಖ ಹೆಚ್ಚಾಗುತ್ತೆ ಮಗು. ನನ್ನ ಜೊತೆ ಊರಿಗೆ ಬಂದ್ಬಿಡು. ಅಲ್ಲಾದ್ರೆ ನೀನ್ ಹುಟ್ಟು ಬೆಳೆದ ಮನೆ, ನಿನ್ ಮನ್ಸಿಗೂ ಸಮಾಧಾನ ಸಿಗುತ್ತೆ. ಇನ್ನೆಲ್ಲಿ ಸಮಾಧಾನ? ನಾನಿಲ್ಲೇ ಇರ್ತೀನಿ. ಆನಂದ್ ಇಷ್ಟಪಟ್ಟು ತಗೊಂಡ್ ಮನೆ ಇದು. ಅವ್ರು ಓಡಾಡಿದ ಜಾಗದಲ್ಲಿ, ಅವ್ರ ನೆನಪಲ್ಲಿ ನಾನಿಲ್ಲೇ ಇರ್ತೀನಿ. ಭಾರತಿ ಹೇಳೋದು ಸರಿ ತಾನೆ? ಈ ಸಮಯದಲ್ಲಿ ಅವಳನ್ನ ಜಾಸ್ತಿ ಒತ್ತಾಯ ಮಾಡೋದು ಸರಿಯಲ್ಲ. ಅವಳೇನ್ ಚಿಕ್ಕ ಹುಡುಗಿನೇ, ಅವಳು ಬೇಕು ಬೇಡ ಎಲ್ಲ ಅವಳೇ ನಿರ್ಧಾರ ಮಾಡ್ತಾಳೆ. ಅವಳ ಜೀವನದಲ್ಲಿ ಸ್ವಲ್ಪನಾದ್ರೂ ನಗುನ್ ತರಿಸೋ ಜವಾಬ್ದಾರಿ ನಂದು ಭಾವ. ನೀವು ಅವಳ ಚಿಂತೆ ಬಿಟ್ಬಿಡಿ. ಎದ್ದೇಳೋ ತಮ್ಮ, ಯಾಕೋ ಬೆಳಗ್ಗೆ ಡರ್ರ ಪುರ್ರ ಅಂತ ಗೊರಕಿ ಹೊಡಿತಿ? ರಾತ್ರಿ ನಿದ್ದೆ ಮಾಡಿಲ್ಲೇನ? ಅಯ್ಯಯ್ಯೋ, ಇದೇನ್ ಗ್ರಹಚಾರ! ನಾನು ಹೋಗಿ ಹೋಗಿ ಆನಂದ್ ಮನೆ ಪಕ್ಕ ಮನೆ ಯಾಕೆ ಕಟ್ಕೊಂಡಪ್ಪ? ಅಮ್ಮೋ, ಕಾನ್ಸ್ಟೇಬಲ್ ಅಮ್ಮ, ಹೆಣ್ಣು ದೇವ್ರ ಸಮಾನ ಅಂತಾರೆ. ನನ್ನ ನೀನೇ ಕಾಪಾಡ್ಬೇಕಮ್ಮ. ಸರ್, ಅವ್ನ್ ನೋಡೋ ದೃಷ್ಟಿನೇ ಸರಿ ಇಲ್ಲ ಸರ್. ಬಾಯಲ್ಲಿ ಅಮ್ಮ ಅಂತಾನೆ, ಕಣ್ಣು ಮಾತ್ರ ಎಲ್ಲೆಲ್ಲೋ ಬಿಡ್ತಾನೆ ಸರ್. ಅಯ್ಯೋ ಪಾಪ, ಈಗಾಗ್ಲೇ ರಗಡು ಒದಿ ತಿಂದನ. ನಿನ್ಯಾಕ ಅವ ನೋಡ್ತಾನೆ? ನಿನ್ ಕೆಲಸ ನೋಡ್ ಹೋಗ. ಏನಪ್ಪಾ, ಸಿಗರೇಟ್ ಸೇತೀನೋ? ಸಿಗರೇಟು ಸಾವಕಾಶ ಸಾವಕಾಶ. ಆಮೇಲೆ ಆಮೇಲೇನಣ್ಣ? ನೀನ ಏನಾರು ಹೇಳೋ. ಗೊತ್ತಿರೋದೆಲ್ಲ ಹೇಳಿದ್ದೀನಲ್ಲ ಅಣ್ಣ. ತಮ್ಮ, ನಿನ್ ಮುಖ ನೋಡಿದ್ರೆ ಗೊತ್ತಾಕತ್ತಲೆ ನೀನ್ ಕೊಲೆ ಮಾಡಿಲ್ಲ ಅಂತ. ಮತ್ತೆ ಇನ್ನು ನನ್ನ ಒಳಗೆ ಯಾಕಿಟ್ಟಿದ್ಯಾ ಅಣ್ಣ? ನನಗ ಸುಪ್ರೀಂ ಕೋರ್ಟ್ ಜಡ್ಜ್ ತನಕ ದೋಸ್ತಿನೋ ತಮ್ಮ. ನೀ ಏನ್ ಚಿಂತೆ ಮಾಡ್ಬೇಡ, ನಾನ್ ನಿನ್ನ ರಿಲೀಸ್ ಮಾಡಿಸ್ತೀನೋ ತಮ್ಮ. ಆಮೇಲೆ ನಿಮ್ಮ ಲ್ಯಾಬ್ದೊಳಗ ಚಲೋ ಹುಡುಗಿ ಇತ್ತಂತಲ್ಲ, ಆನಂದ್ ಸರ್ಗೂ ಅವಳಿಗೂ ಏನೋ ಅಂತ. ಸೋನು
ಚಲೋ ಇದ್ಲೇನೋ? ಬೊಂಬಟಾಗಿದ್ದಾಳೋ. ಲ್ಯಾಬ್ನಲ್ಲಿ ಇರೋರ್ಗೆಲ್ಲ ಅವಳ ಮೇಲೆ ಕಣ್ಣು. ಅವಳು ಮಾತ್ರ ಆನಂದ್ ಸಾರಿಂದನೇ ಬಿದ್ದಿರೋಳು. ಅವಳೊಂಥರ ಸೆಮಿ ಕ್ರ್ಯಾಕು. ಒಂದಿನ ಲ್ಯಾಬ್ನಲ್ಲಿ ಆನಂದ್ ಸಾರ್ ನಡ್ಕೊಂಡ್ ಬರ್ತಾ ಇದ್ರು. ಇವಳು ಒಂದು ಸ್ಟೂಲ್ ಮೇಲೆ ಹತ್ತಿ ಒಂದು ಬ್ಲೇಡ್ ತಗೊಂಡು ತನ್ನ ಕೈನ ಕರೆಕ್ಟ್ ಕರೆಕ್ಟ್ ಅಂತ ಕುಯ್ಕೊಂಡ್ಬಿಡೋದ. ಲವ್ ಅಂತೆ, ನೆಲ ಎಲ್ಲ ರಕ್ತ. ಕ್ಲೀನ್ ಮಾಡೋ ಕೆಲಸ ನಂದು. ಅದೇನು ಹುಚ್ಚುತ್ತಾನೋ ತಮ್ಮ? ಲವ್ಗೆ ಅಂತ ರಕ್ತನೇ ಹರ್ಸೋದೇನು? ಆನಂದ್, ಹೇ, ನೀನ್ ನಮ್ಮನೆಗೆ ಯಾಕೆ ಬಂದೆ? ಆನಂದ್, ನಿನ್ ಹೆಂಡತಿ ಊರಲ್ಲಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಬಂದಿದ್ದೀನಿ. ಅಟ್ಲೀಸ್ಟ್ ಇವತ್ತೊಂದಿನಾದ್ರೂ ನನ್ನ ಜೊತೆ ಬಾ. ನನಗೆ ನೀನ್ ಬೇಕು. ನನಗೆ Leave my hand. Leave my hand. ನೀನ್ ಬೇಕು. Shut up and get out. I love you. ನೀನು ನೋಡ್ತಾ ಇದ್ದ ಒಂದೊಂದು ದಿನನೂ ಬ್ಲೇಡ್ ಮಾರ್ಕ್ ಹಾಕೊಂಡಿದ್ದೀನಿ. ಕೌಂಟ್ ಮಾಡು. ನಾವಿಬ್ರು ಮೀಟ್ ಮಾಡಿದೆ ಎಷ್ಟು ದಿನ ಆಗೋಯ್ತು ಲೆಕ್ಕ ಹಾಕು. ಆನಂದ್ ನೋಡು. You are mad. Get out of my house right now. I love you, Anand. Get out. Get out. I love you, Anand. Sonali, get out. I love you. Sonali. Sonali, get out. Get out of here. Sonali, ಬಿಡು ಬಿಡು ನನ್ನ. Anand. Love me. Love me. Love me. Hey. Love me. I will kill you. Kill you. So no, get out. ಆ ಲವ್ವೇ ಹೀಗೆ ಅಣ್ಣ. ಪೇಪರ್ನಲ್ಲಿ ಬರ್ತಾ ಇರುತ್ತಲ್ಲ, ಲವ್ಗೋಸ್ಕರ ಕೊಲೆ ಮಾಡೋ ಲೆವೆಲ್ಗೂ ಹೋಗ್ತಾರೆ ಅಂತ. ಸೋನು ಅಣ್ಣ, ಇನ್ನೊಂದು ಸಿಗರೇಟ್. ಸಲಿಗೆ ಕೊಟ್ಟು ತಲೆ ಮೇಲೆ ಹಾಕ್ತಾನೆ. ಎಲ್ಲಿ ಸಿಕ್ತು ಪಿಸ್ತೂಲು? ಆಗ್ಲೇ ಎಲ್ಲ ಹೇಳಿದಿನಲ್ಲ ಅಣ್ಣ. ಅದೆಲ್ಲಿ ಸಿಕ್ತು, ಹ್ಯಾಂಗ್ ಸಿಕ್ತು, ಅದನ್ನ ಕಂಡು ಹಿಡಿಯೋದು ನನಗೆ ಚೆನ್ನಾಗಿ ಗೊತ್ತ. ತಮ್ಮ, ಆ ಸೋನಾಲಿ ಮನಿ ವಿಳಾಸ ಎಲ್ಲೋ?